ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನನ್ನ ಮಗಳು ಅನುಷ್ಕಾ ಇದ್ದಾಳೆ. ಎಷ್ಟು ಎತ್ತರ ಬೆಳೆದ್ಬಿಟ್ಟಿದ್ದಾಳೆ ನೋಡಿ. ಮೊದ್ಲು ಯಾವಾಗಲೂ ಚೇರ್ ಹಾಕೊಂಡು ಅದ್ರ ಮೇಲೆ ಕೂತ್ಕೊಂಡು ನನ್ನನ್ನು ಹಿಡ್ಕೋತಿದ್ಲು. ಇವತ್ತು ಏನಿಲ್ಲ, ನಿಂತಿದ್ದಾಳೆ. ನನ್ನ ಸಮಕ್ಕೆ ಹತ್ತತ್ರ ಭುಜದ ಹತ್ರ ಬಂದ್ಬಿಟ್ಟಿದ್ದಾಳೆ. ಅನುಷ್ಕಾ, ಎಲ್ಲರಿಗೂ ವಿಶ್ ಮಾಡ್ಬಿಡು. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ಲರಿಗೂ. ಅವಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾಳೆ. ನೀವೆಲ್ಲರೂ ಖುಷಿಯಿಂದ ಈ ವರಮಹಾಲಕ್ಷ್ಮಿ ಹಬ್ಬದನ್ನ ಆಚರಣೆ ಮಾಡಿ ಎಲ್ಲರೂ ಕೇಳ್ಕೊಳ್ಳಿ. ದೇವರಿಗೆ ಸುಖ, ಸಂತೋಷ, ನೆಮ್ಮದಿ, ಸೌಭಾಗ್ಯ ಎಲ್ಲ ಸಿಗಲಿ ಅಂತ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಿ. ಪಾಸಿಟಿವ್ ಎನರ್ಜಿನೇ ಇರುತ್ತೆ. ಮನೇನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ಒಳ್ಳೆ ಫ್ರಾಗ್ರೆನ್ಸ್ ಇರೋವಂಥ, ಅಂದರೆ ಒಳ್ಳೆ ಘಮ ಇರೋವಂಥ ಅಗರಬತ್ತಿನೋ ಧೂಪನ ಹಚ್ಚಿ. ಆವಾಗ ನಿಮ್ಮ ಮೈಂಡ್ ಕೂಡ ಕಾಮ್ ಆಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರಾ. ಏನು ಮೇಡಮ್ ಹೇಳ್ತೀರಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ, ಆದರೆ ನೆಗೆಟಿವ್ ಥಾಟ್ಸ್ಗಳು ಬಂದೇ ಬರುತ್ತಲ್ಲ ಅಂತ ಅಂತೀರಾ ಅಲ್ವಾ? ಎಲ್ಲರಿಗೂ ಬರೋದು ಸಹಜನೇ. ಆದರೆ ನಾವು ಆದಷ್ಟು ಪಾಸಿಟಿವ್ ಥಿಂಕ್ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದೆ ನನಗೆ ಎಲ್ಲ ವಸ್ತುಗಳಲ್ಲೂ ಪಾಸಿಟಿವ್ ಥಿಂಕಿಂಗೇ ಮಾಡ್ತೀವಿ. ಯಾರನ್ನು ನೋಡಿದ್ರು ಒಂದು ಪಾಸಿಟಿವ್ ಥಿಂಕು. ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರಿಗೇನೋ ಒಂದು ಕಷ್ಟ ಇತ್ತು, ಅದಕ್ಕೋಸ್ಕರ ತಪ್ಪು ಮಾಡಿದ್ರು ಅಂತ ಕ್ಷಮಿಸ್ತೀವಿ ನಮಗೆ ಗೊತ್ತಿಲ್ಲದ ಹಾಗೆ. ಈ ವರಮಹಾಲಕ್ಷ್ಮಿಗೆ ನೀವೆಲ್ಲರೂ ಅಂದ್ಕೊಳ್ಳಿ, ಇನ್ಮೇಲೆ ನಮ್ಮ ಜೀವನ ಎಲ್ಲ ಸುಖವಾಗಿ ಸಂತೋಷವಾಗಿರಬೇಕು ಅಂತ ಅಂದರೆ ಆದಷ್ಟು ಪಾಸಿಟಿವ್ ಎನರ್ಜಿನ ನಾವು ತಗೊಳ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಂತ. ನೀವು ಒಂದ್ಸಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಿದ್ದ ಹಾಗೆ ಪಾಸಿಟಿವ್ ಎನರ್ಜಿ, ಸುಖ, ಸಂತೋಷ, ಸಮೃದ್ಧಿ, ಐಶ್ವರ್ಯ ಎಲ್ಲ ನಿಮ್ಮ ಮನೆಗೆ ಬರುತ್ತೆ. ನೀವು ಕೂಡ ಸಂತೋಷವಾಗಿರ್ತೀರಾ. ಜೊತೆಗೆ ನಿಮ್ಮೆಲ್ಲರ ಹಾರೈಕೆ ನನ್ನ ಚಾನಲ್ಗಿರಲಿ. ಭೂಮಿಕಾ ಕಿಚನ್ಗೆ ಆಶೀರ್ವಾದ ಮಾಡಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು 90,000 ಸಬ್ಸ್ಕ್ರೈಬರ್ಸ್ವರೆಗೆ ರೀಚ್ ಆಗಿದ್ದೀನಿ. ಆದಷ್ಟು ಬೇಗ 1,00,000 ಸಬ್ಸ್ಕ್ರೈಬರ್ ಆಗಬೇಕು ಅಂತ ನನಗೆ ತುಂಬ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ನಾನು ಹಾಕುವಂಥ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ, ಮತ್ತು ಯಾವ ಹೊಸ ವೀಡಿಯೋಗಳು ನಿಮ್ಗೆ ಬೇಕು ಅಂತ ನೀವು ಹೇಳಿದ್ರೆ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್ ಹೇಳು ಅನುಷ್ಕಾ. ಬಾಯ್.